ಗೈಸ್, ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಂದು ಚಾನೆಲ್ ಕೂಡ ಒಂದು ಪ್ರಾಬ್ಲಮ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಆಗ್ಬೇಕ, ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಮೊದಲು ಸ್ಟಾರ್ಟಿಂಗ್ ಚೆನ್ನಾಗಿ ವ್ಯೂಸ್ ಬರ್ತಿತ್ತು. ಆದ್ರೆ ಬಟ್ ಈಗ ಸಡನ್ ಆಗಿ ಅವರೊಂದು ಯೂಟ್ಯೂಬ್ ಚಾನಲ್ ವ್ಯೂಸ್ ಕಡಿಮೆ ಬರ್ತದೆ. ಮೊದಲು 1000 ವ್ಯೂಸ್ ಬರೋದು ಈಗ 200, 300, 400, 500 ವ್ಯೂಸ್ ಬರ್ತಾ ಇದೆ. ಅದ್ರ ಜೊತೆಗೆ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಪ್ರತಿಯೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದೊಂದು ಪ್ರಾಬ್ಲಮ್ ನೀಡ್ತದೆ. ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಈ ಒಂದು ಪ್ರಾಬ್ಲಮ್ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಏನು, ತುಂಬ ಜನ ಅನಿಸ್ತದೆ. ಈ ರೀತಿ ಆದರೆ ನಾವು ಯೂಟ್ಯೂಬ್ನಲ್ಲಿ ಕಂಟಿನ್ಯೂ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು, ಯಾಕೆ ಈ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಇಲ್ಲ, ಈ ಪ್ರಾಬ್ಲಮ್ ಯಾಕೆ ಯಾವ ಒಂದು ಕಾರಣಕ್ಕೋಸ್ಕರ ನಡೀತಿದೆ. ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಮೇಲೆ ಈ ಒಂದು ಪ್ರಾಬ್ಲಮ್ ನಡೀತಿದೆ. ಈ ಪ್ರಾಬ್ಲಮ್ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು, ಮತ್ತೆ ನಾವು ವಾಪಸ್ ರಿಕವರಿ ಯಾವ ರೀತಿ ನಮ್ಮೊಂದು ವಿಡಿಯೋಗೆ ವ್ಯೂಸ್ ಪಡ್ಕೊಳ್ಳೋದು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮ ಕನ್ನಡ ಟೆಕ್ ಮೆಂಬರ್ಸ್ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಪ್ ಬಟನ್ ಟನ್ನದ ಕ್ಲಿಕ್ ಮಾಡ್ತೈತೆ. ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲಂಟು ಈ ಒಂದು ಪ್ರಾಬ್ಲಮ್ಮು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇಲೆ ನಡೆದಿದೆ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದೊಂದು ಪ್ರಾಬ್ಲಮ್ ಇದೆ. ಅದಕ್ಕಿಂತ ಹೆಚ್ಚು ಅಂದರೆ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇದರಿಂದ ಪ್ರಾಬ್ಲಮ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಯಾಕಂದರೆ ವ್ಯೂಸೇ ಬರ್ತಾಯಿಲ್ಲ. ಎಷ್ಟೇ ಅವ್ರು ಮೊದಲಿಗೆ 1K 2K 3K ಅಂದರೆ 4,000 5,000 ವ್ಯೂಸ್ ಬರೋರು ಇವತ್ತು 100 200 300 400 ವ್ಯೂಸ್ ಬರ್ತದೆ. ಅದ್ರ ಮೇಲೆ ವ್ಯೂಸೇ ಬರ್ತಲ್ಲ, ವ್ಯೂಸನ್ನು ಡ್ರಾಪ್ ಆಗ್ತಾಯಿದೆ, ವ್ಯೂಸೇ ಬರ್ತಾರೆ. ಇದು ಯಾವ ಒಂದು ಕಾರಣಕ್ಕೋಸ್ಕರ ಪ್ರಾಬ್ಲಮ್ ಏನಪ್ಪ ಪ್ರಾಬ್ಲಮ್ ಅನ್ಬೇಕ್ರೆ, ಈ ತುಂಬ ಸಿಂಪಲ್ ಪ್ರಾಬ್ಲಮ್ ಅನ್ನೋದು ಯೂಟ್ಯೂಬ್ ಎಲ್ಗೋರಿದಮ್ ಅನ್ನೋದು ದಿನಕ್ಕೆ ಚೇಂಜ್ ಆಗ್ತದೆ. ಈ ಒಂದು ಕಾರಣದಿಂದ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಯಾವುದೇ ಕಾರಣಕ್ಕೂ ವ್ಯೂಸ್ ಬರ್ತಾರೆ ಆ್ಯಕ್ಚುಲಿ ಉಂಟು. ನಾನು ನಿಮಗೆ ಮೊದಲು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ತೀನಿ. ನನ್ನೊಂದು ಯೂಟ್ಯೂಬ್ ಚಾನಲ್ಲು 2 ಮಂತ್ ಹಿಂದ್ಗಡೆ ಯಾವ ರೀತಿ ವ್ಯೂಸ್ ಬರ್ತೈತೆ ನಾನು ನಿಮಗೆ ತೋರಿಸ್ತೀನಿ. ಎಕ್ಸಾಂಪಲ್ಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ನಿಮ್ಗೆ ತೋರಿಸ್ತೀನಿ. ಏನಲ್ಲ, ತುಂಬ ಸಿಂಪಲ್. ಈಗ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ನನ್ನೊಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ಕೊಂಡು ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು 2 ಮಂತ್ ಹಿಂದ್ಗಡೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಯೂಸ್ ಬರ್ತಿತ್ತು, 2K 3K 4K 5K 6K ಈ ರೀತಿ ಕಂಟಿನ್ಯೂ ಪ್ರತಿಯೊಂದು ವಿಡಿಯೋಗೆ ವ್ಯೂಸ್ ಬರ್ತಿತ್ತು. ನೀವು ನೋಡ್ತಾ ಇದ್ದಾರೆ ಎಲ್ಲ ಕೂಡ ಈ ರೀತಿ ವ್ಯೂಸ್ ಬರ್ತಿತ್ತು. ಆದ್ರೆ ಬಟ್ ಈಗ ಸಡನ್ ಆಗಿ ನೋಡ್ಬಿಟ್ಟು ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋಗೆ ನೀವು ನೋಡ್ಕೊಳ್ಳೋದು ಯಾವ ರೀತಿ ವ್ಯೂಸ್ ಬರ್ತದೆ, 300 400 500 1K 2K 3K 4K ಮತ್ತು ಅದರಲ್ಲಿ ಒಂದೊಂದು ವಿಡಿಯೋಗೆ 4K ಬಂದಿದೆ. ನೋಡ್ಕೊಳ್ಬೋದು, 4K 2K 3K ಈ ರೀತಿ ವ್ಯೂಸ್ ಬರ್ತದೆ. ಆದರೆ ಬಟ್ ಅವಾಗ ಸ್ಟಾರ್ಟಿಂಗ್ ವ್ಯೂಸ್ ಚೆನ್ನಾಗಿ ಬರ್ತಿತ್ತು, ಆದರೆ ಬಟ್ ಇವಾಗ ವ್ಯೂಸ್ ಬರ್ತಿಲ್ಲ. ಯಾಕಂದ್ರೆ ಯೂಟ್ಯೂಬ್ ಎಲ್ಗೋರಿದಮ್ ಚೇಂಜ್ ಆಗ್ತದೆ. ಈ ರೀತಿ ಒಂದು ಪ್ರಾಬ್ಲಮ್ ಮಾಡ್ತದೆ. ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಏನಪ್ಪ ಅಂದ್ರೆ ತುಂಬ ಸಿಂಪಲು. ಸೊಲ್ಯೂಷನ್ ಅಂದರೆ ಏನೂ ಇಲ್ಲ, ತುಂಬ ಸಿಂಪಲು. ನೀವೇನು ಮಾಡಬೇಕು ಅಂದರೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಬೇಕು. ಟ್ರೆಂಡಿಂಗ್ ಟಾಪಿಕ್ ಅನ್ನೋದು ನೀವು ಗಚ್ಚಿಡ್ಕೊಳ್ಬೇಕು. ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಅಂದರೆ ಟ್ರೆಂಡಿಂಗ್ ಟಾಪಿಕ್ ಅಂದರೆ ಹೇಳ್ಬೇಕಾರೆ ಈಗಿನ ದಿನದಲ್ಲಿ ಏನು ಟ್ರೆಂಡ್ ಇದೆ ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಶಾರ್ಟ್ಸ್ ಮೇನ್ ಇಂಪಾರ್ಟೆಂಟ್ ಮಾಡಬೇಕು. ಯಾಕಂದ್ರೆ ಈಗಿನ ದಿನದಲ್ಲಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಕೂಡ ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ನೀವು ಕೂಡ ಶಾರ್ಟ್ಸ್ ಮಾಡ್ಕೊಳ್ಳಿ. ನಾನು ಕೂಡ ಇನ್ನು ಮುಂದೆ ಶಾರ್ಟ್ಸ್ ಮಾಡ್ತಾ ಇದ್ದೀನಿ, ಇನ್ನು ನಾವು ಕೂಡ ಶಾರ್ಟ್ಸ್ ಮಾಡ್ತೀನಿ. ನೀವು ಕೂಡ ಪ್ರತಿಯೊಬ್ಬರು ಕೂಡ ಶಾರ್ಟ್ಸ್ ವಿಡಿಯೋ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಶಾರ್ಟ್ಸ್ ವಿಡಿಯೋ ಮಾಡಿ. ಶಾರ್ಟ್ಸ್ ವಿಡಿಯೋ ಮಿಲಿಯನ್ ಗತಿ ವ್ಯೂಸ್ ಬರುತ್ತೆ. ಅದರಿಂದ ನಿಮ್ಮ ಚಾನಲ್ ಬೂಸ್ಟ್ ಆಗುತ್ತೆ. ಯಾಕಂದ್ರೆ ಡ್ರಾಪ್ ಮಾಡೋದು ಕೆಳಗಡೆ ಬರೋಂಗಿಲ್ಲ, ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಏನೇ ಮಾಡಿ ಆದ್ರೂ ಎಷ್ಟೇ ಒಳ್ಳೆಯ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರಲ್ಲ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಎಷ್ಟೇ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರಲ್ಲ. ಯಾಕೆ? ಅದು ಡ್ರಾಪ್ ಕಡಿಮೆ ಇದೆ. ಯಾಕಂದರೆ ಚಾನೆಲ್ ಪ್ರಾಬ್ಲಮ್ ಇದೆ, ಅಲ್ಲಿ ಎಲ್ಗೋರಿದಮ್ ಚೇಂಜ್ ಆಗ್ತದೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನಂದ್ರೆ ಮೊದಲನೇದು ನಾವು ಟಾಪ್ ಅಂದರೆ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡ್ಬೇಕು. ಟ್ರೆಂಡಿಂಗ್ ಟಾಪಿಕ್ಸ್ ಅನ್ನೋದು ಇಟ್ಕೊಳ್ಬೇಕು. ಮೇನ್ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಅಂದರೆ ಅವರು ಹಂಗೆ, ನಾನು ಕೂಡ ಹಂಗೆ ಮಾಡ್ತಿದ್ದೀನಿ. ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ನೀವು ಇಟ್ಕೋಬೇಕು. ಈಗ ಆ್ಯಕ್ಚುಲ್ ನಾನು ನಿಮಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ನೀವು ನೋಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟು ನಾನು ನಿಮಗೆ ಮೊದಲು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಇಲ್ಲಿ ನೋಡ್ಕೊಳ್ಬೋದು. 5 ದಿನಗಳ ಹಿಂದ್ಗಡೆ ವಿಡಿಯೋಗೆ 4,000 ವ್ಯೂಸ್ ಬಂದಿದೆ. ಅದ್ರ ಜೊತೆಗೆ ಕಂಟಿನ್ಯೂ ವಿಡಿಯೋ ಮತ್ತೆ 1K ಮತ್ತು ಅದ್ರ ಜೊತೆ 4,000 ವ್ಯೂಸ್. ಇದು ಯಾವ ರೀತಿ ನೋಡ್ಕೊಳ್ಬೋದು, 1K ಮತ್ತು 8K ಯಾವ ರೀತಿ ವ್ಯೂಸ್ ಬರ್ತಾ ಇದೆ ಬರ್ಬೇಕಾರೆ ನನ್ನೊಂದು ವಿಡಿಯೋ ಒಳ್ಳೆ ಕಂಟೆಂಟ್ ಇದೆ. ಆ್ಯಕ್ಚುಲಿ ನೋಡಿ, ವಿಡಿಯೋ ಅನ್ನೋದು ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಟಾಪಿಕ್ಸ್ ಇದೆ. ಆದರೆ ಬಟ್ಟು ಟೈಟಲ್ ಅನ್ನೋದು ಕೂಡ ಒಳ್ಳೆ ಟಾಪಿಕ್ಸ್ ಇದೆ. ಆದರೆ ಬಟ್ಟು ವ್ಯೂಸ್ ಬರ್ತಾರೆ. ಯಾಕೆ? ರಿಕಮೆಂಡ್ ಆಗ್ತಾರೆ. ಯಾಕಂದರೆ ಎಲ್ಗೋರಿದಮ್ ಚೇಂಜ್ ಆಗ್ತಿದೆ. ಅರ್ಥ ಮಾಡ್ಕೊಳ್ಳೋದು ತುಂಬ ಸಿಂಪಲ್. ಈಗ ವ್ಯೂಸ್ ಬರ್ತಾಯಿದೆ, ಈಗ ವಾಪಸ್ ಮತ್ತೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಚಾನಲ್ ವಾಪಸ್ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈಗ ಎಲ್ಗೋರಿದಮ್ ಎಲ್ಲ ಮತ್ತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಮೇಲ್ಗಡೆ ಡ್ರಾಪ್ ಆಗ್ತಿದೆ, ತೆಳಗಡೆ ಡ್ರಾಪ್ ಮೇಲ್ಗಡೆ ಹೋಗ್ತಿದೆ. ಅದಕ್ಕೆಲ್ಲ ನಾನು ಏನು ಮಾಡಿದ್ದೀನಿ, ತುಂಬ ಸಿಂಪಲ್. ಏನು ಇದಕ್ಕೆ ಸೊಲ್ಯೂಷನ್ ಟ್ರೆಂಡಿಂಗ್ ಟಾಪಿಕ್ ಅಂತ ಹೋಗೋ ಒಳ್ಳೆ ರೀತಿಯಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದರ ಜೊತೆಗೆ ಟೈಟಲ್ ಒಂದು ಮೇನ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಡನ್ನಾಗಿ ಇಲೆಕ್ಷನ್ ಆಯಿತು, ಲೋಕಸಭೆ ಇಲೆಕ್ಷನ್.
ಇಲೆಕ್ಷನ್ ಬಗ್ಗೆ ನೀವು ಕವರ್ ಮಾಡ್ಬೇಕು, ಏನೇನಾಯಿತು, ಯಾವ ರೀತಿ ವಿಡಿಯೋ, ಯಾವ ಪಕ್ಷ ಬಂತು, ಎಲ್ಲಿ ಏನಾಯಿತು, ಈ ರೀತಿ ನೀವು ಕವರ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಶಾರ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಅದ್ರ ಜೊತೆ ಟ್ರೆಂಡಿಂಗ್ ಟಾಪಿಕ್ಸನ್ನು ನೋಡಬೇಕು. ಯಾಕಂದ್ರೆ ಈಗಿನ ದಿನದಲ್ಲಿ ಹಂಗಿಲ್ಲ, ಮೊದಲನೇದಂಗೆ ಇಲ್ಲ. ಟ್ರೆಂಡಿಂಗ್ ಟಾಪಿಕ್ಸ್ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀಲ್ಸ್ ವೈರಲ್ ಆಗ್ತದೆ ಅದೇ ರೀತಿ ಅದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಯೂಸ್ ಮಾಡಿ ಶಾರ್ಟ್ಸ್ ಮಾಡೋದು, ಆ ಶಾರ್ಟ್ಸ್ ತುಂಬ ವೈರಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ವಿಡಿಯೋ ಮಾಡಿ, ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡಿ, ಡೈಲಿ ವಿಡಿಯೋ ಮಾಡಿ. ಲಾಂಗ್ ವಿಡಿಯೋ ಸ್ವಲ್ಪ ವಿಡಿಯೋ ಈಗ ವ್ಯೂಸ್ ಕಡಿಮೆ ಆಗ್ತದೆ, ಆಟೋಮೆಟಿಕ್ ವ್ಯೂಸ್ ಬರ್ಬೇಕಾದ್ರೆ ತುಂಬ ಸಿಂಪಲ್. ನಾವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಅದರ ಜೊತೆಗೆ ಟ್ರೆಂಡಿಂಗ್ ಟಾಪಿಕ್ಸನ್ನು ಕವರ್ ಮಾಡಬೇಕು. ಇಷ್ಟು ಮಾಡಿದರೆ ಸಾಕು, ನಮ್ಮಲ್ಲಿ ಚೆನ್ನಾಗಿ ಆಟೋಮೆಟಿಕ್ ಕವರ್ ಆಗುತ್ತೆ, ಆಟೋಮೆಟಿಕ್ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಜಸ್ಟ್ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡೋದು. ತುಂಬ ಜನ ಬೇಜಾರಾಗಿದ್ದಾರೆ, ಯಾಕಂದರೆ ಸರಿಯಾಗಿ ವ್ಯೂಸ್ ಬರ್ತಿತ್ತು ಮೊದಲು, ಅದ್ರ ಬಿಟ್ಟು ಈಗ ವ್ಯೂಸ್ ಬರ್ತಾರೆ ಅಂತಂದ್ರೆ ಇದೊಂದು ಪ್ರಾಬ್ಲಮ್ ನಡೀತಿದೆ. ಯೂಟ್ಯೂಬ್ ಅಲ್ಗೊರಿಥಮ್ ದಿನಕ್ಕೆ ಚೇಂಜ್ ಆಗ್ತದೆ, ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ನಡೀತಾ ಇದೆ. ಅದನ್ನ ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇವತ್ತು ಈ ಒಂದು ವಿಡಿಯೋ ಜಸ್ಟ್ ಒಂದು ಲೈಕ್, ಅದ್ರ ಜೊತೆ ಚಿಕ್ಕದಾಗಿ ಕಮೆಂಟ್ ಇದೆ. ಇವತ್ತು ಸ್ಪ್ಯಾಮ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಜೇನನ್ನು ಮಾತ್ರ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಎಲ್ಲರೂ ಬಾಯ್.